ಮೋದಿ ಮುತ್ತೆ ಅಂದ ಭಾರತ ಮಾತೆಯ ಈತನು ಜಾತಿಯ ಮಣ್ಣಲ್ಲಿ ಹುಟ್ಟಿ ಬೆಳೆದಿ ಬಲಿದೇನ. ಈ ಒಂದು ಚಿಗುರು ಸ್ವಸಹಾಯ ಸಂಘ, ಪ್ರಗತಿ ಯುವಕ ರೈತ ಸಂಘದವರೆಲ್ಲ ಸೇರಿಕೊಂಡು ಮಧುರೈ ಹೋಬಳಿಯಲ್ಲಿ ಚೆನ್ನಾದೇವಿ ಅಗ್ರಹಾರ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀರಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಅತಿಥಿ ಮಾನ್ಯರೇ, ನಮ್ಮ ಹೆಮ್ಮೆಯ ಗುರುಗಳಾದ ಕೃಷ್ಣಗೌಡ ಸರ್ ಅವರೇ, ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದಂತ ಎಲ್ಲಾ ಬಂಧುಗಳಿಗೆ ಹೃತ್ಪೂರ್ವಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಬರ್ರಿ, ನಾವು ಉದಯ ಟಿವಿಯಲ್ಲಿ ಹೊರಟಿಯಲ್ಲಿ ಬರುವ ವಿಜಾಪುರದ ಹೆಣ್ಣುಮಗಳು, ಹೈಟ್ ಕಡಿಮೆ ವೇಟ್ ಜಾಸ್ತಿ. ಅವಾಗಿನ ಬಹಳ ದಪ್ಪಿದ್ದಿದೆ, 70-71 ಕೆಜಿ ಇದ್ದೆ. ಆನೆ ಮರಿ ಈಗ ಸ್ವಲ್ಪ ಸೊರಗೈತಿ, ಸೊರಗಿದೆ 4 ಕೆಜಿ. ಅದು ಸ್ವಲ್ಪ ಶಿರಸಿ ಮತ್ತು ಘಟಪ್ರಭ ಹೋಗಿ 4 ಕೆಜಿ ಸೊರಗಿದೆ ಅನ್ನೋ ಮಾತನ್ನ ಹೇಳ್ತಾ ಹರಟೆಯಲ್ಲಿ ನಾವು ಬಂದ್ರೆ ಕೃಷ್ಣೇಗೌಡ ಸರ್ ಒಂದು ಹಾಡ ಬರೆದಿದ್ರಿ. ನನ್ನ ಬಗ್ಗೆ ಏನ್ ಬರೆದಿದ್ರಿ? ಊಟ ಸಭೆಗೆ ಬಂದಳು ಬಾರಿ, ಇಂದುಮತಿ ಬಂದಳು ತಿಳ್ಕೋರಿ, ಉರುಳುತ್ತ ಉರುಳುತ್ತ ಬಂದಳು ಲಾರಿ, ಇಂದುಮತಿ ಬಂದಳು ತಿಳ್ಕೋರಿ, ಮಾತಿಗೆ ಮುಂಚೆ ಹಾಡು ಕೇಳುತ್ತಾ ಮತ್ತೆ ಕೂತರು ಹಲ್ಲು ಕಿಸೀತ, ವಿಜಯಪುರದ ಹೆಣ್ಮಗಳು ಹರಟೆಯಲ್ಲಿ ತಾ ಬಂದಿಹಳು. ನೋಡ್ರಿ, ಎಲ್ಲಿ ವಿಜಾಪುರ, ಎಲ್ಲಿ ಬೆಂಗಳೂರ, ವಿಜಾಪುರದಾಗ ಲೆಕ್ಚರಾಗಿ ಕೆಲಸ ಮಾಡ್ತಾ ಇದ್ದ ನನಗ ನೌಕರಿ ಆಗದೆ ಇದ್ದಿದ್ದಕ್ಕ ಹರಟೆಯಲ್ಲಿ ಬದ್ದೆ ಹರಟೆ ಇದ್ದ ನಮ್ಮ ಜಿಲ್ಲೆ ಅಲ್ಲ, ಎಲ್ಲ ಬೇರೆ ರಾಜ್ಯಗಳಿಗೂ ಹೋಗಿ ಬೇರೆ ದೇಶಗಳಾದ ದುಬೈ, ಅಬುದಾಬಿ, ಬೆಹರಿನಕ್ಕೂ ಹೋಗಿ ಕಾರ್ಯಕ್ರಮ ಕೊಟ್ಟು ಬಂದಿನಿ. ಅಲ್ಲಿ ಹಿಂದಿ ಮಾತಾಡಿಲ್ಲ, ಇಂಗ್ಲಿಷ್ ಮಾತಾಡಿಲ್ಲ. ಇದೇ ನಮ್ಮ ಉತ್ತರ ಕರ್ನಾಟಕ ಜವಾರಿ ಭಾಷೆ ಕನ್ನಡದಾಗ ಮಾತಾಡಿ ಬಂದಿನಿ ಅನ್ನೋ ಮಾತನ್ನ ಹೆಮ್ಮೆಯಿಂದ ಹೇಳ್ತಾ, ಜ್ಞಾನಕ್ಕಾಗಿ ಇಂಗ್ಲಿಷ್ ಕಲ್ಕೋ, ರಾಷ್ಟ್ರಕ್ಕಾಗಿ ಹಿಂದಿ ಕಲ್ಕೋ, ಏನು ಬೇಕು ಎಲ್ಲ ಕಲ್ಕೋ, ಬಸಕ್ ಮಾತ್ರ ಕನ್ನಡ ಇಟ್ಕೋ. ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡ ಉದ್ಧಾರ, ಭಾಷೆ ಬಯಸಿ ಬಯಸಿ ಮಾಡ್ಬೇಕು ನಾವು ಕನ್ನಡ ಸಿಂಗಾರ. ದೊಡ್ಡಪ್ಪಂಗೂ ಅಂಕಲ್ ಅಂತೀರಿ, ಚಿಕ್ಕಪ್ಪಂಗೂ ಅಂಕಲ್ ಅಂತೀರಿ, ಅಜ್ಜಿಗೂ ಅಂಟಿ ಅಂತೀರಿ, ಅತ್ತೆಗೂ ಅಂಟಿ ಅಂತೀರಿ. ಹೆತ್ತಮ್ಮ ನೋಡ್ರೆ ಚಿಕ್ಕಮ್ಮ ಮಿನಿಮಮ್ಮ, ಚಿಕ್ಕಮ್ಮ ಮಿನಿಮಮ್ ಆದ್ರೆ ದೊಡ್ಡಮ್ಮ ಮ್ಯಾಕ್ಸಿಮಮ್ಮ. ಯಾಕಪ್ಪ ಯಾಕಪ್ಪ ಹಿಂಗ್ಯಾಕ ಮಾಡ್ತೀರಪ್ಪ ಅಂತ ಪಾರ್ವತಿ ಸುತ್ತ ಅನ್ನುವ ಕವಿಗಳು ಬರೆದ ಹಾಡು ನೆನಪಾಯ್ತು. ಅದಕ್ಕೆ ನಾ ಎಲ್ಲಾ ಊರಾಗ ಈ ಒಂದು ಕುಡುಕರ ಬಗ್ಗೆ ಬಹಳ ಮಾತಾಡ್ತಿರ್ತೀನಿ. ಇಲ್ಲಿ ನನಗನಿಸ್ತದ ಬಹಳ ಜನ ಕುಡುಕರಿಲ್ಲ ಅಂತೇಳಿ ಬಹಳ ಖುಷಿ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ, ನೋಡ್ಬೇಕು ಇಲ್ಲಿ ಒಬ್ಬ ಹಳ್ಳ್ಯಾಗ ಕೊಂತ ಊಟ ಕುಡುದು 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 ಬಂದ್ರಿ, ಕಣ್ಣು ಕೆಂಪಾಗವ, ಜೋಡಿ ಹೊಡ್ಯಾಕತ್ತಾನ, ನೆಟ್ಟಗ ನಿಂದ್ರಲಾಕ ಆಗಲ್ವ, ಬಂದನ್ರಿ. ಬಂದ ಕನ್ಫ್ಯೂಸ್ ಆಗಿ ತಮ್ಮನಿಗೆ ಹೋಗಕ್ಕಿಲ್ರಿ, ಬಾಜು ಮನಿಗೆ ಹೋಗ್ಬಿಟ್ಟ. ಬಾಜು ಮನಿಗೆ ಹೋಗ್ಬಿಟ್ಟ. ಅಕ್ಕಿ ಮನಿ ಯಜಮಾನಿ ಇನ್ನೇನು ಬಾಗ್ಲ ಮುಚ್ಚಬೇಕು ಅನ್ನೋದಕ್ಕೆ ದುಃಖತ್ ಒಳಗೆ ಬಂದ್ಬಿಟ್ಟ. ಬಾಳ ಸಿಟ್ಟು ಬತ್ರಿ ಅಕ್ಕಿಗೆ. ಬಂದ ಅಕ್ಕಿ ಏನಂದ್ರು, ಒಳಗ ಗಂಡ ಬಂದ್ ಮಕ್ಕೊಂಡಿದ್ದ. ಅವೇನ್ ಕಮ್ಮಗ ತಿಳ್ಕೊಂಡ್ರಿ, ಅವನು ಕುಡಿದು ಬಂದಾನ ಗಂಡ. ಏನ್ರಿ ಅಂದ, ಯಾಕ್ರಿ ಅಂದ, ಏನಿಲ್ಲ ಬರ್ರಿ, ಈ ಕುಡ್ಕರ್ ಬಂದಪ್ಪ ತನ್ನ ಮನೆಗೆ ಹೋಗೋದ್ಬಿಟ್ಟು ಕುಡಿದ ವಿಷಯದ ನಮ್ಮ ಮನೆಗೆ ಬಂದಾನ, ಬರ್ರಿ ನಾನು ಬರ್ತಿದ್ ತಡಿಲಿ. ಬಂದದ್ದು ಬಂದಂದ ಮಗನ ನಮ್ಮ ಮನೆಗೆ ಬಂದಿಲಿ ಇವ ಆತಾನ, ನನ್ನ ಮನೆಯಲ್ಲಿ ತವ ಆತಾನ. ಇವ್ರಿಬ್ರು ಜನ ನೋಡಿ ಈಕಿ ಮನಿ ಯಜಮಾನಿ ಕಸವಾರಿಗೆ ತಗೊಂಡು ಹೊಡ್ಯಾಕ ಹೊಡ್ಯಾಕ್ ಹೋಗೋಣ. ಅವ ಏನ್ಬೇಕಿ ಗಂಡ, ಕಸವಾರಿಗೆ ತಗೊಂಡು ಹೊಡಿಬೇಡಲಿ, ಕಸವಾರಿಗೆ ತಗೊಂಡು ಹೊಡಿಬೇಡ, ಅವನಿಗೆ ಚಪ್ಪಲ್ಲೇ ಹೊಡಿ ಅಂದ್ರು. ಚಪ್ಪಲ್ಲೇ ಹೊಡಿಯೋದ ಯಾಕ್ರಿ ಅಂದ್ರು. 8 ದಿವಸ ಹಿಂದ ನಾನು ಹಿಂಗೆ ಕುಡಿದು ಅವ್ರ ಮನಿ ಹಾಗಾಗಿ ಅವ್ರು ಹೇಳ್ತಿರೋ ಚಪ್ಪಲೆ ಹೊರಗೆ ಹೇಳ್ದತ್ತ. ಅದಕ್ಕೆ ಕುಡುಕರು ಬಹಳ ಡೇಂಜರ್ ಯಪ್ಪ. ನಾವ್ ಅಂಗಡಿ ಗೋಗಿರಿಯವ್ರು ಬರೀತಾರೆ, ಕಳ್ಳಿ ಕಾಡಿ ಓಡಿ ಬಂದಿತ್ತ, ಕಳ್ಳಿ ಕಾಡಿ ಓಡಿ ಬಂದಿತ್ತ, ಊರಾಗಿರ್ಲಿ ಕೇರಾಗಿರ್ಲಿ ಹಬ್ಬ ಹುಡುಗಿ ಮದ್ವಿ ಬರ್ಲಿ, ಆಫೀಸ್ ಒಳಗ ಡ್ಯೂಟಿ ಆಗಿರ್ಲಿ ಸಂತಿ ಮಾಡೋ ತಾಟ ಆಗಿರ್ಲಿ, ಕೈ ಮಾಡಿ ಬಾಬಾ ಅಂದಿತ್ತ, ಕಳ್ಳಿ ಕಾಡಿ ಓಡಿ ಬಂದಿತ್ತ. ಹೆಂಡ್ರು ಮಕ್ಕಳು ಎದಕ್ಕೆ ಬೇಕ, ಗಂಡದ ಬಾಟ್ಲಿ ಇದ್ರ ಸಾಕ, ಬಂದು ಬೆಳಗ್ಗೆ ಯಾಕೆ ಬೇಕ, ಶಾದಿ ಇಲ್ಲ ಬೇಕ ಬೇಕ. ಕುಡ್ಕೊಂಡು ಹೊಂಟ್ರ ನಾನೇ ರಾಜ, ರೋಡ್ ತುಂಬ ಬ್ಯಾಂಡ್ ಬಾಜ, ಕುಡ್ಕೊಂಡು ಹೊಂಟ್ರ ನಾನೇ ರಾಜ, ರೋಡ್ ತುಂಬ ಬ್ಯಾಂಡ್ ಬಾಜ,
ಸಿಟ್ಟು ಬರ್ತದ್ರಿ. ದುಡಿಯಂಗಿಲ್ಲ, ದುಃಖ ಪಡಂಗಿಲ್ಲ, ದುಡಿದಿದ್ದಲ್ಲ ಎಲ್ಲ ಹಾಳು ಮಾಡಿ ಹತ್ತಿ ಬಿತ್ತಿ ಮನೆಗೆ ಬಂದು ಬಿಡ್ತಾರೆ. ಅದಕ್ಕೊಂದು ಭಜನಿ ಪದ ಬತ್ರಿ. ದುಡಿಯಂದ್ರೆ ಬಡಿಯಾಕ ಬರುತ್ತಾನ, ನನ್ನ ದುಡಿಸಿ ಉಣದಕ್ಕೂ ತಿಂತಾನ, ಸಲ ಮಾಡಿ ಸಿಂದಿ ಕುಡಿತಾನ, ಹೆಂಗ ಬಾಳೆ ಮಾಡಲಿಯುವ ಈ ಕುಡುಕ ಗಂಡನ ಕೂಡ. ಅದಕ್ಕ ದುಡಿದು ದುಡಿದು ನಡಬರಕ್ಕೆ ಸತ್ತು ಹೋಗ್ಬಿಡ್ತಾರ. ನಮ್ಮ ಹೆಣ್ಮಕ್ಳು ಧೈರ್ಯ ಕಳ್ಕೊಳಂಗಿಲ್ಲ. ಗಂಡ ಸತ್ತು ತಮ್ಮ ಮಕ್ಕಳಿಗಾಗಿ ತಮಗಾಗಿ ಗಟ್ಟಿತನದಿಂದ ಬದುಕವರು ನಮ್ಮ ಹೆಣ್ಣು ಮಕ್ಕಳ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬರ್ರಿ ಎಲ್ಲಾ ಕಡೆ ಹಾಸ್ಯ ಇರ್ತಾವ ನೋಡ್ಬೇಕು. ಹಿಂಗೆ ಒಬ್ಬ ಹುಡುಗ ಹುಡುಕ್ಯಾಡಿ ಲಗ್ನ ಮಾಡ್ಕೊಂಡ, ತೆಳಗ ಬೆಳಗ ಗಡಿ ಚಂದ ಹೇಳ್ತಿ, ಜಸ್ಟ್ 48 kg ರೀ. ಹೇಳ್ತಿ ಭಾರಿ ಸ್ಮಾರ್ಟ್, ಸಿನಿಮಾ ನಟಿ ಇದ್ದಂಗಿದ್ಲು. ಲಗ್ನ ಆದ ಕೂಡ್ಲೆ ಮೈಸೂರು ದಸರಾ ಕರ್ಕೊಂಡ್ವಾಗ ಅಕ್ಕಿ ತಾಯಗ ಕುಣ್ಕೋತ ಬಂದಳು. ಅವ ಗಂಡ ಹಾಡ, ಕುಣಿದು ಕುಣಿದು ಬಾರೆ ನಲಿದು ನಲಿದು ಬಾರೆ, ಜೀವಕ್ಕೆ ಜೀವ ತಂದವಳೆ ನೀನೇ ವಿಸ್ಮಯ, ನಿನ್ನ ರೂಪ ವಿಸ್ಮಯ. ಬಂದರ ಗಂಡ ಹೇಳ್ತಿ, ಇಲ್ಲಿ ಮೊದಲೇ ಹೋಗೋದಿಲ್ಲ, ಮನಿ ಮಾಡಿದ್ರು, ಲಗ್ನ 9 ವರ್ಷ ಆಯ್ತು, ಎಲ್ಲ ಮಕ್ಕಳಿಗೆ ಹೊಡೆದ್ರಿ. 48 kg ಇದ್ದಕ್ಕೆ ಹೇಳ್ತಿ 78 kg ಆಗೋದ್ರಿ. ಕೂತ್ರಿ ಹೇಳಕ್ ಬರ್ಲಿಲ್ಲ, ಎದ್ರ ಹೊಡಿಲಾಕ್ ಬರ್ಲಿಲ್ಲ, ಹಿಂಗ ಆಣಿ ಮರಿಯಂಗ ಹಾಕಿ ಮತ್ತ ಕರ್ಕೊಂಡು ಹೋಗ್ರಿ ಅಂತ ಮತ್ತ ಆದ್ರು. ಅವಾಗ ಗಂಡ ಹಾಡ, ಕುಳಿತು ಕುಳಿತು ಬಾರೆ ರೆಸ್ಟು ಮಾಡಿ ಬಾರೆ, ಅಳತೆ ಮೀರಿ ಬೆಳದೆ ನೀನೇ ವಿಸ್ಮಯ, ನಿನ್ನ ಗಾತ್ರ ವಿಸ್ಮಯ, ನಿನ್ನ ಪಕ್ಕ ನಿಂತಾಲ ಮಂಗಳ ಅಂತ ಬರೀ ಗಪ್ಪ ಇಲ್ಲಿ ಹೇಳ್ತಿ. ಹಿಂಗೇನು ಮನೆಗೆ ಹೇಳ್ತಿ, ಏನ್ ಮಾಡೋದು? 80 kg ಆಗ್ಯಾರ. ಮಂಚು ತುಂಬ ಒಬ್ಬಕಿಗೆ ಮಕ್ಕೋಗ್ಬಿಟ್ಟಾರೆ ಭೀಮಸೇನ. ಅದು ಗಂಡ ಪಾಪ ಪ್ರಾಣಿ, ಮಂಚದ ಮಧ್ಯಕ್ಕ ಕೆಳಗಡೆ ಚಾಪಿ ಹಸ್ಕೊಂಡು ಚಂದ ಸೊಟ್ಟದ ಗಂಡ ಮಕ್ಕೊಂಡ್ರಿ. ರಾತ್ರಿ 12 ಆಯ್ತು, ದೊಕ್ಕ ತೆಗೆದು ಗಂಡನ ಮೇಲೆ ಕೈಕ್ಕನ್ನು ಅಲ್ಲಿ. ಯಾಕ ಏನಾಯ್ತು ಅನ್ನೋದು, ಏನ್ ಮಾಡ್ರಿ ಈ ಭೂಕಂಪ ಆಯ್ತ್ರಿ ಅಲ್ಲಕ್ಕಿ. ಭೂಕಂಪ ಆಯ್ತು, ಹಾಗೆ ಬಿಟ್ಟ ಮೇಲೆ ಭೂಕಂಪ ನೋಡಲಿ ಗಟ್ಟಿ ಎದ್ದತ್ತ. ಅದಕ್ಕೆ ಲಗ್ನ ಆಗ್ಬೇಕ, ಹೆಣ್ಮಕ್ಳು ಬಹಳ ಗಟ್ಟಾಗ್ತಾರೆ ಅನ್ನೋ ಮಾತನ್ನ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಬರ್ರಿ 10 ವರ್ಷದಿಂದ ಕಲರ್ಸ್ ಕನ್ನಡದೊಳಗ ರಾಜ್ಕುಮಾರ ಒಂದು ಸ್ಪರ್ಧೆ ಇತ್ತು. ನಾ ಹಾಡಕ್ ಹೋಗಿದ್ದೆ. ಕರ್ನಾಟಕದೊಳಗ 48 ಮಂದಿ ಆಯ್ಕೆ ಆದ್ರು. 47 ಮಂದಿ ಬರೀ ಜೈಂಟ್ಸ್ ಗದಗತ್ಲೆ, ಒಬ್ಬ ಹೆಣ್ಣು ಮಗಳು ಅಲ್ಲಿ ಆಯ್ಕೆ ಆದ್ಲು. ಅವಳು ನಾನೇ ಎನ್ನುವಂತಹ ಮಾತನ್ನ ಹೇಳ್ತಾ, ಮತ್ತ ಆ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿ ಅಭಿನಯ ಶಾರದೆ ಜಯಂತಿ ಮತ್ತು KSL ಸ್ವಾಮಿ ರವಿ ಬಂದಿದ್ರು. ಅವಾಗ 5 ಮಂದಿ ಗಣಮಕ್ಕಳ್ರಿ, ಕಟ್ಟಿಗೆ ನಾವು ಒಬ್ಬ ಕೈ ಕಟ್ಕೊಂಡು ನಿಂತಿದ್ದೆ ಗುಮ್ಮನ ಅಂತಿ. ನನ್ನ ನೋಡಿ ಜಯಂತಿ ಅವ್ರು ಏನಂದ್ರು, ಅಯ್ಯೋ ನೋಡಿದ್ರ ರವಿಯನ್ನ, ರಾಜ್ಕುಮಾರ ಸ್ಪರ್ಧೆ ಅಂದ್ರೆ ಬರೀ ಪುರುಷರ ಸ್ಪರ್ಧೆಗೆ ಬರ್ತಾರೆ ಅನ್ಕೊಂಡಿದ್ದೆ, ಒಬ್ಬ ಮಹಿಳೆ ಬರೀ ಬಂದಿದ್ದಾವಲ್ಲಪ್ಪ ಇಲ್ಲಿ. ಅಮ್ಮ ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಇಂದುಮತಿ ಸಾಲಿಮಠ್ರಿ. ಯಾವ ಊರಿಂದ ಬಂದಿದ್ದೀಯಮ್ಮ? ನಾನು ವಿಜಾಪುರದಿಂದ ಬಂದಿದ್ದೀನಿ ಮೇಡಮ್. ಅಬ್ಬ, ಇಷ್ಟೆಲ್ಲಾ ಪುರುಷರ ಮಧ್ಯೆ ನಾನು ರಾಜಣ್ಣಂತರ ಹಾಡ್ತೀನಿ ಅಂತ ಬಂದಿದೀಯಲ್ಲಮ್ಮ, ಮೆಚ್ಚಬೇಕು ನಿನ್ನ ಧೈರ್ಯ ಅಲ್ಲ ಅಂತಂದ್ರು. ಆ ಸಂದರ್ಭದಲ್ಲಿ ನಾನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ, ವರನಟ, ಗಾನದ ಗೌರವ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ಒಂದು ಹಾಡ ಹಾಡಿದ್ದೆ. ಎಲ್ಲಾ ಗಂಡಸರು ಕೆಟ್ಟಿರಂಗಿಲ್ಲ, ಹೆಂಡತಿಯನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಮನೆಯನ್ನ ಚಂದ ನಿಭಾಯಿಸ್ತಾರೆ. ಹೃದಯವಂತ ಹೆಂಡತಿಯನ್ನ ಪ್ರೀತಿಸುವಂತ ಗಂಡ ಹಾಡಿದ ಹಾಡು ಭಾಗ್ಯವಂತರ ಚಿತ್ರದ ಹಾಡು. ಏಕಾಂಗಿಯಾಗಿರು ಕೈ ಹಿಡಿದ ಜೊತೆಯಾದ ತಾಯಂತೆ ಬಳಿದಂದೆ ಆದರಿಸಿ ಪ್ರೀತಿಸಿದೆ, ಬಾಳಲಿ ಸುಖ ನೀಡಿದೆ, ನನ್ನಿ ಬದುಕಿಗೆ ಶ್ರುತಿಯಾದ, ನನ್ನಿ ಮನೆಯ ಬೆಳಕಾದ, ನಿನ್ನ
ಹಾಕೊಂಡು ಒಂದು ಊರಿನ ಒಂದು ದೇಶದ ನಿಜವಾದ ಆಸ್ತಿ ಬರೀ ನೀರಲ್ಲ, ಮಣ್ಣಲ್ಲ, ಭೂಮಿಯಲ್ಲ, ಸದೃಢ ಸಶಕ್ತ ಬುದ್ಧಿವಂತ ಯುವಕರೇ ನಮ್ಮ ನಾಡಿನ ಶಕ್ತಿ ಎನ್ನುವಂತಹ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ನಿಮ್ಮೆಲ್ಲರ ನಟ ಸಾಹಸ ಸೂರ ವಿಷ್ಣುವರ್ಧನ್ ಯುವಕರಿಗಾಗಿ ಒಂದು ಹಾಡು ಹಾಡ್ತಾರೆ. ದುಡಿಯೋದಕ್ಕೆ ಮಲ್ಲ ತುಂಬ ಶಕ್ತಿ ತುಂಬೈತೆ, ಅಡ್ಡದಾರಿ ಹಿಡಿಯೋ ಕಪ್ಪು ಅಂತ ಗೊತ್ತೈತೆ, ಕಷ್ಟ ಬಂದೆ ಬರದು ಸುಖ ಬರದೆ ಇರದು, ಗಾಳಿ ಅದನ್ನು ಬಂದೇ ಬರ್ತಿತ್ತು, ತುತ್ತುವಲ್ಲ ತಿನ್ನೋಕೆ ಎರಡು ರತ್ತಿ ಉಣ್ಣೋಕೆ, ತುತ್ತುವಲ್ಲ ತಿನ್ನೋಕೆ ಎರಡು ನಿದ್ದೆ ತಿನ್ನೋಕೆ, ನಾಲ್ಕು ಬಾಟಲ್ ನೀರು ಬೇಕು ಒಂದೇ ದಿನಕ್ಕೆ, ಅನ್ನು ಹಾಕೊಂಡು ತಿಂತಿರಬೇಕು ಹಾಯಾಗಿರಕ್ಕೆ ಹಾಯಾಗಿರಕ್ಕೆ. ಅದಕ್ಕೆ ಹಳ್ಳ್ಯಾಗ ಹುಟ್ಟಿರಿ, ಮಸ್ತ್ ಹಣ್ಣು ಹಂಪಲ ತಿಂದು ಮಸ್ತ್ ನೀರು ಕುಡಿದು ಕನ್ನಡ ಭಾಷೆ ಉಳಿಸುವ ಕೆಲಸ ಮಾಡ್ತಿದ್ರಿ. ನಿಮಗ ಶುಭವಾಗಲಿ ಅಂತ ಹಾರೈಸ್ತಾ ಸುಮ್ಮನೆ ಗುಟ್ಕಾ ತಿಂದೆ, ಮಾವ ತಿಂದೆ, ಸುಡ್ಗಾಡ ತಿಂದು ಉಗುಳ್ಕೋತ ತಿರುಗಾಡಬೇಡ್ರು ಯಪ್ಪ ಅಂತ ಹೇಳ್ತಿರ್ತೀವಿ. ನಾವೆಲ್ಲ ಹಳಿ ಮಂದಿ, ಹಳಿ ಸಿನಿಮಾ ನೋಡ್ತಿದ್ದೆವು. ಎಷ್ಟು ಚಂದ ಸಿನಿಮಾ, ಎಷ್ಟು ಚಂದ ಹಾಡ, ಎಷ್ಟು ಚಂದ ಕತಿ. ಈಗ ಏನ್ ಹಾಡು ಬಂದವರು ಯಪ್ಪ. ರಾತ್ರಿ 12 ಆಗ್ಯದ್ರಿ, ಮಗ ಮಕ್ಕೊಂಡ್ರ BA ಒಂದು ಕಲೆ ಮಗ ಸುಮ್ಮ ಮಕ್ಕೋಬೇಕಿಲ್ರಿ. ರಾತ್ರಿ 12ಕ್ಕೆ ಎದ್ದು ನೀದಿರು ಬರೋದಿರೋ ಏನಂತಿ ಹಳ್ಳಿ ತಾಯಿ ತಪ್ಪಾಗಿ ಎದ್ದು ಹೊಡೋದು ಬಾಡೆ ಹಳೆ ಹಾಡ ಸುಮ್ಮಕ್ಕೂ ಇದಕ್ಕೆ ಹೋಗ್ತೇನೆ ಕಾಲೇಜ್ ಕಡ್ಲತ್ತ. ಅದಕ್ಕೆ ಈಗಿನ ಸಿನಿಮಾ ನೋಡಿ, ಸಿನಿಮಾ ಹಾಡು ಕೇಳಿ ಲವ್ 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 ಅಂತ ಹಾಡ್ರೆ ಮುಂದೆ ಎಳವು ಬಾಯಿ ಬಡ್ಕೊಂಡ್ ಆಗ್ತದೆ. ಅದಕ್ಕೆ ಇಂತ ಈಗಿನ ಸಿನಿಮಾ ನೋಡ್ಬೇಡ್ರಿ ಇವ್ವ ಅನ್ನೋ ಮಾತನ್ನ ಹೇಳ್ತಾ, ಬರೀ ಹುಡುಗರಿಗೆ ಹೇಳಂಗಿಲ್ರಿ, ಹುಡುಗಿಯರಿಗೂ ಹೇಳ್ತೀನಿ. ಈಗ ಹಿಂಗೆ ಒಬ್ಬ ಹುಡುಗ ಕನ್ಯಾ ನೋಡಕ್ ಹೋಗ್ರಿ, ಆ ಹುಡುಗಿ ಒಂದು ವಿಡಿಯೋ ತೋರಿಸಿದ್ರು, ನಾ ಮಾಡ್ಕೊಂಡ್ರಿ ಈಗೀಗೆ ಮಾಡ್ಕೊತೀನಿ. ಕರ್ಕೊಂಡ ಬಂದ ಆ ವಿಡಿಯೋದಾಗ ಏನಿತ್ತು ಹಾಡಿತ್ತದಾಗ ಬಂದು ಬರೀ ಏನ್ ಅಡಿಗೆ ಮನೆಗೆ ಬರ್ಲಿಲ್ಲ, ಬರೀ ಬೆಡ್ರೂಮ್ನಾಗ ಬಾತ್ರೂಮ್ನಾಗ ಫ್ರೆಶ್ ಆಗೋದು, ಸಿಂಗಾರ ಆಗೋದು, ತಯಾರಾಗೋದು, ಮೇಕಪ್ ಮಾಡ್ಕೊಳ್ಳೋದು, ಅಲ್ಲೇ ಹಾಡ ಹಾಡ್ಕೊತ ಕೂತು ನೋಡುತ್ತಾರ. ನೋಡ್ದ ಗಂಡ ವಿಡಿಯೋದಾಗ ಏನ್ ಹಾಡಿದ್ದಕ್ಕೆ, ಕಣ್ಣ ಬಿಡಿಯಾಕ ಮೊನ್ನೆ ಕಲ್ತೀನಿ ನಿನ್ನ ನೋಡಿ ಸುಮ್ಮಗಿರ್ಲಿ ಇಟ್ಟು ಹಾಡ ಅದು ವಿಡಿಯೋ ನೋಡಿದ್ದ. ಅವಾಗ ಕಪಾಡಿ ಎಡ್ಡಿ ಹೊಡದ, ಏನ್ ಕಣ್ಣು ಹೊಡಿತಾರೆ, ಏನ್ ತಯಾರಾತಿ, ಏನ್ ಚಂತರ ಮೇಕಪ್ ಮಾಡ್ಕೋತಿ. ನೋಡ ಹೌದು ವಯಸ್ಸಾಗ್ಯದ, ಬಿಡಗಾಡ್ ಅಡಿಗೆ ಮಾಡ್ತಾ ಬಾ, ಇಲ್ಲಿ ಅಡಿಗೆ ಮನೆ ಅಡಿಗೆ ಮಾಡಕ್ ಬಾ ಅನ್ನತ್ತ. ಅದಕ್ಕೆ ಈಗಿನ ಸಿನಿಮಾ ನೋಡಿ ಇಡೀ ನಾವು ಮಾಡೋದು ಮಾಡಬಾರ್ರಿ ಎನ್ನುವಂತ ಮಾತನ್ನ ಹೇಳ್ತಾ, ಅದಕ್ಕೆ ನಮ್ಮ ವಯಸ್ಸಾದ ತಾಯಂದಿರು ಬಂದಾರ ದೊಡ್ಡ ಚಪ್ಪಾಳೆ, ನಮ್ಮ ವಯಸ್ಸಾದ ತಾಯಂದಿರು ಬಂದಾರ, ವಯಸ್ಸಾದ್ರೆ ಒಂದು ದೊಡ್ಡ ಚಪ್ಪಾಳೆ ಕೊಟ್ರಪ್ಪ. ಹಿಂಗ ಒಂದು ಮುದುಕಿ ನೋಡ್ರಿ, ಅವ್ರಿಗೆ 70-80 ವಯಸ್ಸ, ಶುಗರ್ ಇಲ್ಲ, BP ಇಲ್ಲ, ಮೋಟಾರ್ ಬ್ಯಾನ್ ಇಲ್ಲ, ಬೇಕಾದಂಗ್ ಕೆಳಗ್ ಕುಂಡಿರ್ತಾರೆ, ಮನ್ಯಾಗ ಕೆಲಸ ಮಾಡ್ತಾರೆ, ಹೊಲದಾಗ ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಮ ಹಿರಿಯರು ನಮ್ಮ ತಾಯಿಯಂದಿರು ಬಹಳ ಗಟ್ಟಿ. ಒಬ್ಬಕ್ಕೆ ಮುದುಕಿ ಏನ್ ಮಾಡೋದ್ರಿ, ದೊಡ್ಡಬಳ್ಳಾಪುರ ಬಸ್ಸಿಗತ್ತ ಏ ಅವೀರ್ ಗದ್ದ ಮಾಡ್ಬೇಡ್ರ, ದೊಡ್ಡಬಳ್ಳಾಪುರ ಬಸ್ಸಿಗತ್ತ ಮುಂದೆ ಬೆಂಗಳೂರ್ಗೆ ಹೋಗ್ಬೇಕಾಗಿದ್ರಿ, ಬ್ಯಾನ್ ಏರ್ತಾ ದೊಡ್ಡ ಈಗಿನ ಕತ್ತಿ ಅಲ್ರಿ, ಬಹಳ ಹೈದಿದು ದೊಡ್ಡ ಒಂದ್ ಗಂಟೆ ತಗೊಂಡು ನಿಂತು ಬಿಟ್ಟರು. ಕಂಡಕ್ಟರ್ ಬಂದ, ಏನ್ ನಡಬರ್ಕ್ ಏನ್ ನಿತ್ಯ ಅಡ್ಡ, ನಾ ಟಿಕೆಟ್ ಹೆಂಗ್ ತಗೋಬೇಕು, ಮಂದಿ ಇಳಿಬೇಕು ಹೆಂಗ ಏರ್ಬೇಕು ಹೆಂಗ ಹುಚ್ಚಿ ಕಾಲೇ ಇದ್ದಲ್ಲಿ ಕೂಡ ಹಂಗಲ್ರಿ. ಹಾಗಾದ್ರೆ ಮುದುಕಿ ಹಾದು ಒಂದೇ ಒಂದ್ ಸೀಟ್ ಖಾಲಿ ಐತ್ರಿ. ಇವ ದೇವ್ರ ತಿಳಿಬಿಲ್ಲದ ನೋಡ, ಗಂಟು ಒಳಗೆ ಮುದುಕಿ ಕೊಟ್ಟು ಕಂಡಕ್ಟರ್ ರೈಟ್ ಬಾಬು ಡ್ರೈವರ್ ನೋಡ್ತಾನ, ಡ್ರೈವರ್ ಸೀಟಿಗೆ ಕೂತಾನ ಮುದುಕಿ. ಏನ್ ನನ್ ಸೀಟ್ ಅದ ಅಂದ, ನನಗೆ ಗೊತ್ತಿಲ್ಲ ಕಂಡಕ್ಟರ್ ನಾ ಏನ್ ಬಿಡಂಗಿಲ್ಲ ಅನ್ಲಕ್ಕಿ. ಈ ಹುಚ್ಚು ಮುದುಕಿ ಗಾಡಿ ಹೊಡಿಲಿಕ್ಕಂದ್ರೆ ಎಲ್ಲಿ ಹೋಗ್ತೀನಿ ಮುಂದೆ. ಒಬ್ಬ ಯುವಕ ಇದ್ದ, ನಾ ಕೂಡುತ್ತಿದ್ದ, ನೀ ಕೂಡ್ಬಾರಿವ ನಾ ನಿಂದಿರ್ತಿದ್ದೆ ಅಂತ ಹುಡುಗ ನಿತ್ರಿ ಬಟ್ ಬೆಂಗಳೂರ ಟಾರ್ 8 ಸಲ ಸೀಟಿ ಹೋಗ್ತಾವ ಕಂಡಕ್ಟರ್. ಈ ಪಾಪ ಮುದುಕಿಗೆ ಕಿವಿ ಕೇಳಿಸಂಗಿಲ್ಲ, ಕಣ್ ಕಾಣಿಸಂಗಿಲ್ಲ. ಆ ಮುದುಕಿ ಬೆಂಗಳೂರು ಕಿಳಿಬೇಕು, ಕಳ್ಸ್ರಿ ಇಲ್ಲೇನು ಮುದುಕಿ ಇಳಿಬೇಕನ್ನಟ್ಗೆ ಕಂಡಕ್ಟರ್ ಅಂದ. ಏನ್ ಹೇಯವ ಕಣ್ ಏನ್ ಕಿವಿ ಕೇಳಿಸ್ತಾ ಇಲ್ಲ, ಟಾರ್ 7 ಸಲ ಸೀಟಿ ಹೋದ್ದೆ, ತಿರುಗಿ ನೋಡ್ಬೇಕಿಲ್ಲ ನನ್ನ ಅಂದ.
ಅವಾಗ ಬದುಕ್ಯಾದ್ರು ಒಬ್ಬ ಮೂಳ ಹಳೆ ಮೂಳ ಮೂರ್ಖ ಹಳೆ ಮೂರ್ಖ ನನ್ನ ಹರಿಯದ ವಯಸ್ಸಿನಾಗ ಊರಾನ ಗೌಡ ಸೀಟಿ ಓದೋರು ತಿರುಗಿ ನೋಡಿಲ್ಲ, ಈ ವಯಸ್ಸಿನಾಗ ಹಿಂಗೆ ನೋಡ್ಲಿ ಏನಿಲ್ಲಕ್ಕಿ ಅದಕ್ಕ ಎಲ್ಲಾ ಕಡೆ ಇಂತ ಹಾಸ್ಯ ಪ್ರಸಂಗಗಳು ಇರ್ತವೆ ಅನ್ನುವಂತ ಮಾತುಗಳನ್ನ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಕೃಷ್ಣೇಗೌಡ ಸರ್ ಒಪ್ಪಿಗೆಲ್ಲ ತಗೊಂಡು ಅವರ ಕುಡುಕರ ಸುಪ್ರಭಾತ ಹಾಡಿ ನನ್ನ ಮಾತನ್ನ ಮುಗಿಸ್ತೀನಿ. ಅವರ ಪರದ ಎಲ್ಲಾ ಹಾಡುಗಳನ್ನ ನಾನು ಹಾಡ್ತಿರ್ತೀನಿ, ನೀವು ಓಕೆ ಎಸ್ ಅಂದ್ರೆ ಒಂದು ಸುಪ್ರಭಾತ ಹಾಡಿ ನನ್ನ ಮಾತು ಮುಗಿಸ್ತೀನಿ. ಅಮಲಾರು ಕೀಚಕ ಕಂಟಕ ಪಾಪಕ ನೀಚ ಕಿರಾತಕ ಘಾತುಕನು ಅಮಲಾರು ಕಲೋಚನ ಲೋಟಪತೆ ಜಮಲ್ಲ ಕುಡೇಕೃತ ತೈಲಪತೆ. ಇದು ಲಿಕ್ಕರು ಕಿಕ್ಕರು ಪಿಕ್ಕರಿದು ನಿಲಲಿವರಿಗೆ ಪವರಿಗೆ ಡೇಂಜರ್ ಇದು. ಇದು ಹೆಡ್ಡಿಗೆ ಬಡ್ಡಿಗೆ ಬಾರು ಕಣೋ ಇಲ್ಲ ಜೇಬಿಗೆ ಬೇಬಿಗೆ ಬೇಡು ಕಣೋ. ಪ್ರತಿ ನೈಟು ಮಿಟೈಟು ದಿನಾಬರಿ ಫೈಟ್ ಇದಾರದ ಫೇಟ್ ಅದೇನವೇ ಪಾಪಿಷ್ಟ ಅನಿಷ್ಟ ಅರಿಷ್ಟ ದರಿದ್ರ ನಿಕೃಷ್ಟ ಕಣೋ. ಇಲ್ಲ ವೈಫಿಗೆ ಲೈಫಿಗೆ ಚೋಂಬು ಕಣೋ ಇಲ್ಲ ಕೊನೆಯ ಸವಾರಿಗೆ ಬೋಂಬು ಕಣೋ. ಇಲ್ಲ ಬೈಯಲು ಬಂದಿದೆ ಬಂಡಿ ಕಣೋ ಹಿಂಗೆ ಮೂರಡಿ ಆರಡಿ ಗುಂಡಿ ಕಣೋ. ಶೂರಾದಿ ಶೂರಂ ವೀರಾದಿ ವೀರ ಪೂರ ಶರೀರ ಬರೀರಂ ಬರೀರಂ. ಸೋಲಾದಿ ಪಾಲಂ ಸಿಗರೇಟು ಧೂಮಂ ಶಂಕಾದಿ ವಾದ್ಯಂ ಬಬಂ ಬಂ ಬಬಂ ಭಂ. ಬಡಕೊಂಡೆ ಮಗನೇ ಲಿಮಿಟ್ಟು ಲಿಮಿಟ್ಟು ಕೇಳಲಿಲ್ಲ ಈಗ ಒಮಿಟ್ಟು ಒಮಿಟ್ಟು. ಕುಡಿಬೇಡ ಮಗನೇ ಕಡುರೋಗ ನಿನಗೆ ಅದು ಘೋರ ಶೀತ. ಕುಡಿತಾನೆ ಇದ್ರೆ ನಡುವೆಸಿದಲ್ಲಿ ಗ್ಯಾರಂಟಿ ಗೋತಂ. ಛೀ 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 ದರಿದ್ರವೇ ನೀನೊಂದು ಪ್ರೇತಂ. ಬಿದ್ದಿರುವೆ ಏಕೆ ಎದ್ದೇಳು ಪಾಪಿ ನಿನಗೆ ಇದೇ ಸುಪ್ರಭಾತಂ. ಇದು ಕುರುಕರ ಸುಪ್ರಭಾತ್ರಿ. ನಡಬರ್ಕಿನ 2-3 ನುಡಿ ಬಹಳ ಬಿಳಿಯದವ. ಅದನ್ನ ನಾನು ಹಾಡಿನ ಹುಚ್ಚರಣ ಆಯ್ತು ಹಾಡ ಕಲ್ಕೋಬೇಕಂತೇಳಿ ಅದನ್ನ 10-15-20 ಸಲ ಕೇಳಿದೆ. ಅದನ್ನ ಬರ್ಕೊಂಡು ಹಾಡ ಕಲಿಲಾಕ ನನಗೊಂದು ತಿಂಗಳ ಮ್ಯಾಲ ಹೋಯ್ತು. ಇಂಥ ಕಠಿಣವಾದ ಹಾಡನ್ನ ಹೆಂಗ್ ಜೋಡಿಸಿದ್ರು ಹೆಂಗ್ ಬರೆದ್ರು ನಮ್ಮ ಕೃಷ್ಣೇಗೌಡ ಸರಿಗೆ ಜೋರಾದ ಚಪ್ಪಾಳೆ ಬರಲಿ ಎನ್ನುವಂತ ಮಾತನ್ನ ಹೇಳ್ತಾ ಹೊರಗಟ್ಟ ರಾಜ್ಕುಮಾರ್ನ 2 ಕಣ್ಣು ಇಬ್ಬರು ಕುರುಡರಿಗೆ ಬೆಳಕಾದ್ರೆ ಅವ್ರ ಮಗ ಪುನೀತರ 2 ಕಣ್ಣ 4 ಕುರುಡರಿಗೆ ಬೆಳಕಾಯ್ತು. ಜೋರಾದ ಚಪ್ಪಾಳೆ ತಟ್ಟಪ್ಪ. ಬೆಂಗಳೂರಿನ ನಾರಾಯಣ ನೇತ್ರಾಲಯದೊಳಗೆ 7-8 ಜನ ಕಣ್ಣಿನ ಡಾಕ್ಟರ್ ಸೇರಿಕೊಂಡು 6-7 ಗಂಟೆಗಳ ಕಾಲ ಆಪರೇಷನ್ ಮಾಡಿ 2 ಕಣ್ಣನ್ನ 4 ಕುರುಡರಿಗೆ ಕೊಟ್ಟರು ಅನ್ನೋ ಮಾತನ್ನ ಹೇಳ್ತಾ, ನೀವು ಯುವಕರು ಬಹಳ ಜನ ಆಗಿರಿ, ಯುವಕರಾಗ್ಲಿ ಯುವತಿಯರಾಗಿರ್ಲಿ, ನಿಮ್ಮ ಆರೋಗ್ಯ ಸರಿ ಇದ್ದಾಗ ರಕ್ತದಾನ ಮಾಡ್ರಿ, ನೇತ್ರದಾನ ಮಾಡ್ರಿ. ವಯಸ್ಸಾದವರು ನಾವು ನೀವೆಲ್ಲ ದೇಹದಾನ ಮಾಡೋರು. ನಾವು ತಿಂದ್ರ 64 ವಯಸ್ಸಿನ ಹೆಣ್ಮಗಳು, 64 ವಯಸ್ಸು ಕೂಡ 64 3 ಮಕ್ಕಳ ತಾಯಿ, 3 ಮೊಮ್ಮಕ್ಕಳ ಆಯಿ. 4 ವರ್ಷ ಆಯ್ತು ನನ್ನ ಬಾಡಿ ಡೊನೇಟ್ ಮಾಡಿಬಿಟ್ಟಿದ್ರಿ. ಬಾಡಿ ಡೊನೇಟ್ ದೇಹದಾನ ಅಂದ್ರೆ ಏನಂದ್ರ ಸತ್ತ ಮೇಲೆ ಊಟಕ್ಕೆ ಬಿಡಂಗಿಲ್ಲ, ಹಣ ಕುಂಡ್ರಸಂಗಿಲ್ಲ, ಮೂಗ್ನಾಗ ಅಳಿ ಹಾಕಂಗಿಲ್ಲ, ಯಾರು ಹೊಯ್ಯ ತೊಳಂಗಿಲ್ಲ. ಫೋನ್ ಮಾಡಿಬಿಟ್ರೆ ಸಾಕು ಈ ದೇಹ ಒಯ್ದು ಬಿಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ, ಅದಕ್ಕೆ ರಕ್ತದಾನ ಮಾಡೋದ್ರಿಂದ ಯಾರು ಶಕ್ತರಾಗೋದಿಲ್ರಿ. ಹಾರ್ಟ್ ಅಟ್ಯಾಕ್ಸ್ ಆಗೋ ಸಂಭವ ಕಡಿಮೆ ಇರ್ತದೆ, ಲಕ್ವ ಹೊಡೆಯಂಗಿಲ್ಲ, ಹೊಸ ರಕ್ತ ಬರ್ತದೆ. ಹೀಗಾಗಿ ಸಮಾಜ ಸೇವೆಯಲ್ಲಿ ನಾವು ನೀವೆಲ್ಲ ತೊಡಗಿಸಿಕೊಳ್ಳೋಣ ಅನ್ನುವ ಹೆಮ್ಮೆಯ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜಯ ಭಾರತಿ ಮಡಿಲಲ್ಲಿವೆ 100 ಭಾಷೆಗಳು, 100 ಗುರಿಯಿಲ್ಲದ 100 ಕವಲುಗಳು. ನೋಟಿನಲ್ಲಿ ಕಾಣುವುದು 14 ರಾಜ್ಯಗಳ ಲಿಪಿಗಳು. ಕನ್ನಡಕ್ಕೆ ಅಲ್ಲಿ ಉಂಟು 4ನೇ ದೊಡ್ಡ ಸ್ಥಾನಮಾನಗಳು. ಅಂತ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಮೊಟ್ಟ ಮೊದಲು ಮಾಡಿದ್ರು ಬಹಳ ಸುಸಜ್ಜಿತವಾಗಿ ಅಲಂಕಾರ ಮಾಡಿದಿರಿ. ಗ್ರಾಮಸ್ಥರೆಲ್ಲ ಬಂದಿದಿರಿ. ಒಳ್ಳೆಯ ವೇದಿಕೆ, ಒಳ್ಳೆಯ ಸಮಾರಂಭ, ಒಳ್ಳೆಯ ಮೈಕ್ ಸಿಸ್ಟಮ್ ಚಪ್ಪಾಳೆ ಕಟ್ಟಪ್ಪ. ಒಂದು ನಮಗ ಒಂದೊಂದು 50 ನಿಮಿಷ 1 ತಾಸು ಮಾತಾಡ್ತೀವಿ. ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಎಲ್ಲರೂ ನಾವು ನಗೆ ಹಬ್ಬ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಬಹಳ ದಿವಸಗಳ ನಂತರ ನಮ್ಮ ಹೆಮ್ಮೆಯ ಕೃಷ್ಣೇಗೌಡ ಸರ್ ಜೊತೆ ಕಾರ್ಯಕ್ರಮ ಮಾಡುವ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಅವರಿಗೂ ಧನ್ಯವಾದ.
ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.